ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶದ ಹಿನ್ನೆಲೆ ಇಂದು ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರೊಂದಿಗೆ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಲು ನಮ್ಮ ಕ್ಷೇತ್ರದಿಂದ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ 15,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಯಾವ ರೀತಿಯಾದಂತಹ ಆಡಳಿತ ಇತ್ತು ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ತಾವೆಲ್ಲರೂ ಕೂಡ ನೋಡಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ದಿಟ್ಟ ಹೋರಾಟ, ಅಂದಿನ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಂಥ ಪರಮೇಶ್ವರ್ ಸಾಹೇಬ್ರ ಹೋರಾಟ, ಬೆಂಗಳೂರಿನಿಂದ ಬಳ್ಳಾರಿಯ ಪಾದಯಾತ್ರೆ, ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪಾದಯಾತ್ರೆನೇ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಶಕ್ತಿಗೊಳಿಸಿ 2013ರಲ್ಲಿ ಅತಿ ಹೆಚ್ಚು ಸೀಟನ್ನು ನಮಗೆ ತಂದುಕೊಟ್ಟಂಥದ್ದು ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಚಾರಕ್ಕೆ ನಾವು ಪಾದಯಾತ್ರೆಯನ್ನ ಮಾಡ್ದೋ, ಯಾರ ವಿರುದ್ಧ ಪಾದಯಾತ್ರೆಯನ್ನ ನಾವು ಮಾಡ್ದೋ, ಯಾವ ಉದ್ದೇಶದಿಂದ ನಾವು ಆ ಪಾದಯಾತ್ರೆಯನ್ನ ಮಾಡ್ದೋ ಅನ್ನೋದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಹಿಂದೆ ಕೂಡ ಇದೇ ಜಾಗದಲ್ಲಿ ನಾವು ಜನಾಂದೋಲನ ಸಭೆಗೆ ಹೋಗೋಕ್ಕಿಂತ ಮುಂಚೆ ಪೂರ್ವದಲ್ಲಿ ನಾನು ಎಲ್ಲರೂ ಕೂಡ ಮಾತಾಡಿದ್ದೇನೆ, ಮತ್ತೊಮ್ಮೆ ನಾನು ಹೇಳಕ್ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಕೆಲಸವನ್ನ ಮಾಡ್ತಿದ್ದಾರೋ, ಯಾರು ಜನಪರ ಯೋಚನೆಯನ್ನ ಮಾಡ್ತಿದ್ದಾರೋ, ಶಾಸನವನ್ನ ರೂಪಿಸ್ತಿದ್ದಾರೋ ಅಂತ ನಾಯಕರುಗಳ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡಿ, ಅವರನ್ನ ಗುರುತಿಸಿ ನಿರಂತರವಾಗಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ ಪವರ್ ಅಂತ ನಾವೇನು ಹೇಳ್ತೀವಿ, IT ಆಗಿರ್ಬೋದು, ED ಆಗಿರ್ಬೋದು, CBI ಆಗಿರ್ಬೋದು, ಇವೆಲ್ಲವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ನಿರಂತರವಾಗಿ ಅವರಿಗೆ ಸಮಸ್ಯೆಗಳನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರಿಗೆ ಯಾವ ರೀತಿಯಾದಂಥ ಕಿರುಕುಳವನ್ನ ನೀಡಿದ್ರು ಅನ್ನೋದು ತಾವೆಲ್ಲರೂ ಕೂಡ ನೋಡಿದ್ದೀರಾ, ಗಮನಿಸಿದ್ದೀರಾ. ಯಾವ ರೀತಿಯಾದಂಥ ಹೋರಾಟವನ್ನ ಅವರು ಮಾಡಬೇಕಾಯ್ತು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಈಗ ಕಳೆದ ಸರ್ಕಾರ, ಈ ಹಿಂದೆ ಇದ್ದಂಥ ಸರ್ಕಾರ, ಆ ಸರ್ಕಾರವನ್ನ ಧಿಕ್ಕರಿಸಿ ಜನರು ನಮಗೆ ಮ್ಯಾಂಡೇಟ್ ಅನ್ನು ನೀಡಿದ ಮೇಲೆ, ನಾವು ಇಷ್ಟು ಜನರು ಇದ್ದ ಮೇಲೆ 139 ಇದ್ರೂ ಕೂಡ ಇವತ್ತಿನ ದಿವಸ ನಾವು ಇಂಥ ಸಮಾವೇಶಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಡಿಫೆಂಡ್ ಮಾಡ್ಕೊಡೋಂಥ ಪರಿಸ್ಥಿತಿ ನಮಗೆ ಬಂದಿರೋಂಥದ್ದು. ಯಾತಕ್ಕೆ ಬಂದಿರೋಂಥದ್ದು? ಇದೇ IT, ED, CBI ಇವೆಲ್ಲವನ್ನು ದುರುಪಯೋಗಪಡಿಸ್ಕೊಂಡು ನಮ್ಮ ನಾಯಕರುಗಳನ್ನ ಟಾರ್ಗೆಟ್ ಮಾಡ್ತಿರುವಂಥ ಒಂದು ವ್ಯವಸ್ಥೆ ಉದ್ಭವ ಆಗಿದೆ. ಅದಕ್ಕೆ ಈ ಒಂದು ಪರಿಸ್ಥಿತಿ ನಮಗೆ ಬಂದಿರೋದು. ಆದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು, ಹೋರಾಟದ ಹಿನ್ನೆಲೆ ಇರುವಂತರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತಹ ಪಕ್ಷ, ನಾವು ಯಾವತ್ತೂ ಕೂಡ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ಎಷ್ಟೇ ಆರೋಪ ಬಂದರೂ ಕೂಡ ಆ ದಿಟ್ಟ ಹೋರಾಟವನ್ನ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ.
ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಹಿಂದೆ ಇದೇ ಮೂಡ ಪ್ರಕರಣ, ನಾನು ಇಲ್ಲೇ ಮಾತನಾಡಿದ್ದೆ. ಏನು ಮೂಡ ಪ್ರಕರಣ, ಏನಿದು ಮೂಡ, ಏನು 14 ಸೈಟು, ಅವೆಲ್ಲವನ್ನು ಕೂಡ ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಒಂದು ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಿದೆ. ಅದು ಎಂಕ್ವೈರಿ ಮಾಡ್ತದೆ. ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಆಗಿದೆ. ಹಂಗಂದ್ಮೇಲೆ ಇಡಿಗೇನು ಕೆಲಸ, CBI ಅವ್ರಿಗೇನು ಕೆಲಸ, ಇದನ್ನ ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇಡಿ ಬರೋಂಥದ್ದು ಮನಿ ಲಾಂಡ್ರಿಂಗ್. ಮನಿ ಲಾಂಡ್ರಿಂಗೂ 14 ಸೈಟ್ಗೂ ಏನು ಸಂಬಂಧ? ಏತಕ್ಕಾಗಿ ಇಡಿ ನೋಟಿಸು? ಇದನ್ನ ತಾವೆಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಈಗ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಅವರು ಕೂಡ ವಕೀಲರ, ಇವತ್ತು ವಕೀಲರ ದಿನಾಚರಣೆ. ಮುಖ್ಯಮಂತ್ರಿಗಳನ್ನ ಅಂತ ಮರೆತು ಅವರು ಕೂಡ ಒಬ್ರು ವಕೀಲರು, ನಾನು ಕೂಡ ಒಬ್ಬ ವಕೀಲ. ಇವತ್ತಿನ ದಿವಸ ಮುಖ್ಯಮಂತ್ರಿಗಳು ಗೊತ್ತಿದೆ, ಅವರು ಕೂಡ ವಕೀಲರಾಗಿರೋದ್ರಿಂದ ಯಾವ ರೀತಿ ಇದನ್ನ ಕಾನೂನುಯುತವಾಗಿ ನಾವು ಎದುರಿಸಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ.